ರೈತರ ಮಕ್ಕಳಿಗೆ ಹೆಣ್ಣು ಸಿಗಲ್ಲ ಅಂತ ಅಷ್ಟೊಂದು ಪರದಾಡ್ತಾರೆ. ಆದರೆ ಈ ಕ್ಷೇತ್ರಕ್ಕೆ ಬಂದಮೇಲೆ ರೈತರ ಮಕ್ಕಳಿಗೆ ಹೆಣ್ಣು ಸಿಕ್ಕಿದ್ದಾವೆ. ನಾವೇ ನೋಡಿದ್ದೀವಿ, ಮದುವೆ ಆಗಿದೆ ಅವರಿಗೆ, ತುಂಬ ಚೆನ್ನಾಗಿ ನಡೀತಾ ಇದೆ. ಯಾರು ಸಿದ್ರಘಟ್ಟ ಹತ್ತಿ ಬರ್ತಾರೋ ಬಂದು ಆಸ್ಥಾನಕ್ಕೆ ಬಂದವರಿಗೆ ಎಲ್ಲರಿಗೂ ಮದುವೆ ಆಗಿದೆ. ಅತಿ ಶ್ರೀಮಂತರು ಬೆಂಗಳೂರಿನಲ್ಲಿ ಇರತಕ್ಕಂಥವ್ರು ರೈತರಿಗೆ ಹೆಣ್ಣು ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ. ಆದರೆ ಈ ಕ್ಷೇತ್ರಕ್ಕೆ ನಡ್ಕೊಂಡ ನಂತರ ಕಡು ಬಡ ರೈತರಿಗೂ ಕೂಡ ಶ್ರೀಮಂತರಿಂದ ಹೆಣ್ಣನ್ನು ಕೊಟ್ಟಿದ್ದಾರೆ, ವಿವಾಹಗಳಾಗಿದ್ದಾವೆ, ಸುಖವಾಗಿದ್ದಾರೆ. ಮದುವೆ ಆಗಲಿದ್ದವ್ರಿಗೆ ಮದುವೆ ಆಗುತ್ತೆ, ಮನೆ ತುಂಬ ಮಕ್ಕಳಾಗ್ತವೆ. ಇದಕ್ಕೆ ನಾವೇ ಸಾಕ್ಷಿ. ಕಣ್ಣಾಯಿಸ್ತಷ್ಟು ಬೆಟ್ಟ ಇಲ್ಲಿ ಇನ್ನು ಪವರ್ಫುಲ್ ದೇವರಿದೆ, ಶ್ರೀ ಗುರು ಗಿರಿಸಿದ್ದೇಶ್ವರ ಸ್ವಾಮಿ ಅಂತ. 14ನೇ ತಾರೀಕು ಬ್ರಹ್ಮರಥೋತ್ಸವ ಇದೆ, ತುಂಬ ಜನ ಬರ್ತಾರೆ. ಇಲ್ಲೆಲ್ಲ ನೋಡ್ರಿ ಜನ ತುಂಬ ತುಳ್ಕಾಡ್ತಿರ್ತಾರೆ. ಅವತ್ತು ಯಾರು ಬರ್ತಾರೆ ಅವ್ರ ಇಷ್ಟಾರ್ಥ ಪ್ರಾಪ್ತಿ ಆಗುತ್ತೆ. ಹತ್ತಿ ಬಂದ್ಬಿಟ್ಟು ಈ ನಮ್ಮ ಅಪ್ಪನ ದರ್ಶನ ಮಾಡ್ರೆ ಅವ್ರ ಕಷ್ಟ ಕಾರ್ಪಣ್ಯಗಳೆಲ್ಲ ಕಳೆದೋಗ್ತವೆ. ಬಡವರು ಕೂಡ ಇಲ್ಲಿ ಬಂದು ಶ್ರೀಮಂತರಾಗಿರ್ತಕ್ಕಂಥ ಉದಾಹರಣೆಗಳು ತುಂಬ ಸಾಕಷ್ಟಿದೆ. ಈ ಜಾಗದಲ್ಲಿ ರಾಜಕೀಯ ವ್ಯಕ್ತಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು, ಉಮಾಶ್ರೀ ರಾಜಕೀಯದ ಹಲವು ಗಣ್ಯರು ಕೂತ್ಕೊಂಡಿದ್ದಾರೆ. ಬಡವರು ಸಹ ಇಲ್ಲೇ ಕೂತಿದ್ದಾರೆ. ಅವ್ರಿಗೂ ಇಷ್ಟಾರ್ಥವನ್ನು ಪ್ರಾಪ್ತಿ ಮಾಡಿದ್ದಾರೆ ಸಿದ್ದೇಶ್ವರರು. 45 ವರ್ಷ ಏಜ್ ಬಾರ್ ಆದವರಿಗೂ ಬಂದಿಲ್ಲಿ ಈ ಸನ್ನಿಧಿ ಮೇಲೆ ಬಂದ ತಕ್ಷಣವೇ ಅವರಿಗೆ ಒಂದು ತಿಂಗಳೊಳಗೆ ಟೈಮ್ ಕೊಟ್ಟಿರೋದಕ್ಕೆ ಅವರಿಗೂ ಮದುವೆ ಆಗಿದೆ. 14-15ಕ್ಕೆ ಒಂದು ಜಾತ್ರೆ ಇದೆ ನಮ್ಮದು ಸ್ವಾಮಿದು, ಸಿದ್ದಪ್ಪನ ಜಾತ್ರೆ, ಸ್ವಾಮಿ ಜಾತ್ರೆ ಇದೆ. ಯಾರು ಸಿದ್ರ ಬೆಟ್ಟ ಹತ್ತಿ ಬರ್ತಾರೋ ಬಂದು ಆಸ್ಥಾನಕ್ಕೆ ಬಂದವರಿಗೆ ಎಲ್ಲರಿಗೂ ಮದುವೆ ಆಗಿದೆ. ಆದರೆ ಅದನ್ನೇ ನಂಬಿಕೆ ಇಟ್ಕೊಂಡಿದ್ದಾರೆ. ನಾವು ನಮ್ಮ ಮಗಳಿಗೆ ಒಂದು ಗಂಡು ನೋಡಿದ್ವಿ. ಅವರು ಅಷ್ಟು ಇಷ್ಟು ಅಂತ ವರದಕ್ಷಿಣೆ ಕೇಳಿದ್ರು, ಆದರೆ ನಾವು ಬೇಡ ಅಂತ ಬಿಟ್ಟಿದ್ವಿ. ಆದರೆ ದೇವ್ರು ಹೇಳಿತ್ತು, ನೀವು ನೋಡ್ರಿ ನೀವೇನು ಹೋಗೋದು ಬೇಡ, ಅವರೇ ಬರ್ತಾರೆ ಹುಡುಕೊಂಡು, ಇಷ್ಟು ದಿವಸದೊಳಗೆ ಬರ್ತಾರೆ ಅಂತ ಹೇಳಿತ್ತು. ಅಷ್ಟು ದಿವಸದೊಳಗೆ ನಮ್ಮ ಮನೆಗೆ ಬಂದರು. ಇದೇ ಡೇಟಿಗೆ ಮದುವೆ ಆಗುತ್ತೆ ಅಂತಲೇ ಹೇಳಿದರು. ಅದೇ ಡೇಟಿಗೆ ಮದುವೆ ಆಯಿತು. ಗಂಡು ಮಗುನೇ ಆಗುತ್ತೆ ಅಂತ ಹೇಳಿದರು, ಗಂಡು ಮಗುನೇ ಆಯಿತು. ಈಗ ಅವ್ರ ಗಂಡ ಹೆಂಡತಿ ಚೆನ್ನಾಗಿದ್ದಾರೆ, ಸುಖವಾಗಿದ್ದಾರೆ. ಅವ್ರು ಬಂದಾಗೆಲ್ಲ ಈ ಆಸ್ಥಾನಕ್ಕೆ ಬರೋದಲ್ಲೇ ಹೋಗೋದೇ ಇಲ್ಲ. ಬಂದಿರೋದೆಲ್ಲ ಕೆಲಸ ಆಗಿದೆಯಲ್ಲ ಅದಕ್ಕೋಸ್ಕರ ಬರ್ತಾರೆ. ಸುಮಾರು ಜನ ಬಂದಿದ್ದಾರೆ. ನಾನು ಮದುವೆ ಆದಮೇಲೆ ಸುಮಾರು ಜನ DK ಶಿ ಬಂದಿದ್ದಾರೆ, ಯಡಿಯೂರಪ್ಪರು ಬಂದಿದ್ದಾರೆ, ಕುಮಾರಸ್ವಾಮಿ ಬಂದಿದ್ದಾರೆ, ಶೋಭಾ ಕರಂದ್ಲಾಜೆ ಬಂದಿದ್ದಾರೆ, ಉಮಾಶ್ರೀ ಮೇಡಮ್ ಬಂದಿದ್ದಾರೆ, ಅವರು ಬಂದಿದ್ದಾರೆ. ಅವರಿಗೆಲ್ಲ ಒಳ್ಳೆಯದಾಗಿರೋದಕ್ಕೆ ಅವರು ಇಲ್ಲಿಗೆ ಬಂದಿರೋದು. ಇದು ತೊಗಲುವುದಕ್ಕೆ ಅಂತ ರಾಜರ ಕಾಲದಲ್ಲಿ ಒಂದು ಹಸು 7 ಕರುವನ್ನು ಹಾಕುತ್ತೆ. ಅದು ಮೇಯಕ್ಕೆ ಹೋದಾಗ ಏನಾಗುತ್ತೆ, ಆ ಹಸುವನ್ನು ಕಡಿದಾಗ ಅದರ ಗರ್ಭದಲ್ಲಿ 7 ಕರು ಇರ್ತವೆ. ಆ ಕರುಗಳ ಚರ್ಮವನ್ನು ತೆಗೆದು ಯಾರೋ ಯತಿಗಳು, ಸತ್ಪುರುಷರು, ಯಾರೋ ಶರಣರು ಆ ಹಿಂದೆ ಅದನ್ನು ಪಟವನ್ನಾಗಿ ಒಲಿತಾರೆ. ಅದರಲ್ಲಿ ಕಾಲಜ್ಞಾನವನ್ನು ಬರೀತಾರೆ, ಮುಂದೆ ಏನಾಗಬಹುದು ಅನ್ನತಕ್ಕಂಥ ವಿಚಾರವನ್ನು. ಆ ಉದ್ದೇಶದಿಂದ ಅದನ್ನು ಯಾರಾದರೂ ಒಬ್ಬರು ದೊಡ್ಡ ಮಹಾನ್ ವ್ಯಕ್ತಿ ಕೊಡಬೇಕು ಅಂತ ಅವ್ರು ಕಾಯ್ತಾ ಇರ್ತಾರೆ. ಸಾಕ್ಷಾತ್ ಪರಮೇಶ್ವರೇ ಮಾಡ್ತಾನೆ, ಸಿದ್ದೇಶ್ವರ ಅನ್ನತಕ್ಕಂಥ ಹೆಸರಿನಿಂದ ಆ ಮಾರ್ಗದಲ್ಲಿ ಹೋಗ್ತಾರೆ. ಆವಾಗ ಸಿದ್ದೇಶ್ವರನಿಗೆ ಅದನ್ನು ಅರ್ಪಿಸ್ತಾರೆ. ಆಗ ಒಂದಿನ ಮಳೆ ಬರುತ್ತೆ. ಆ ಒಂದಿನ ಮಳೆ ಬಂದಿದ್ದರಿಂದಲೇ ಈ ಊರಿಗೆ ಒಂದಿನ ಕೆರೆ ಅಂತ ಹಿಂದಿನ ಹೆಸರು. ಇತ್ತೀಚೆಗಷ್ಟೇ ತಿಮ್ಮಪ್ಪ ನಾಯಕ ಅರಸನ ಕಾಲದಲ್ಲಿ ಹಂದನ ಕೆರೆ ಅನ್ನತಕ್ಕಂಥ ಹೆಸರು ಪ್ರಚಲಿತವಾಗಿದೆ. ಈ ಕಾಲಜ್ಞಾನದಲ್ಲಿ ಯಾವ್ಯಾವೆಲ್ಲ ವಿಷಯಗಳು ನಿಜ ಈಗ ನಮಗೆ ಈ ಕಾಲಜ್ಞಾನದ ಒಂದು ವಿಚಾರವನ್ನು ತಗೊಂಡ್ರೆ, ಮಳೆ ಬಂದಿಲ್ಲ ಅಂದರೆ ನಮ್ಮ ಪ್ರಾಂತ್ಯದಲ್ಲಿ ಸಂಪೂರ್ಣ ಕೆರೆ ಕಟ್ಟೆ ನೀರಿಲ್ಲ, ಸಂಪೂರ್ಣ ಬಡತನ ಬಂತು ಅಂದರೆ ಇದನ್ನು 10-15 ವರ್ಷಗಳಿಗೊಂದು ಒಮ್ಮೆ ಆಚೆ ಕಡೆ ತೆಗಿತೀವಿ. ಆವಾಗ ನಮಗೆ ಸುಭಿಕ್ಷವಾದ ಮಳೆ ಮತ್ತು ಬೆಳೆ ಆಗಿ ರೈತರೆಲ್ಲರೂ ಕೂಡ ಸಂತೋಷ ಮತ್ತು ನೆಮ್ಮದಿಯಿಂದ ಇರ್ತಾರೆ, ಸೇವೆ ಮಾಡ್ತಾರೆ. ಇದೆಲ್ಲ ಏನಾದರೂ ಕಾಯಿಲೆ ಆಯಿತು, ಒಂದು ಜ್ವರ ಬಂತು, ತಲೆನೋವು ಬಂತು, ಹಿಂದೆ ಮೊದಲೇನು ಮಾಡ್ತಾರೆ, ಇಲ್ಲಿಗೆ ಬಂದು ಮೊದಲು ಮಲಗ್ತಾರೆ ಇದ್ರ ಕೆಳಭಾಗದಲ್ಲಿ. ನಂತರ ಆಸ್ಪತ್ರೆ, ವೈದ್ಯ, ಆಯುರ್ವೇದಿಕ್ಕು ಇಂಥ ಕಡೆ ಹೋಗ್ತಾರೆ. ಮೊದಲು ಒಂದಿನ ಇಲ್ಲಿ ಮಲಗಬೇಕು, ಇಲ್ಲಿನ ಪದ್ಧತಿ. ಹೋಗುತ್ತೆ ಅಂತಕ್ಕಂಥ ಒಂದು ಹಿಂದಿನ ಒಂದು ನಾಣ್ಣುಡಿ ಇದು, ಹಿರಿಯರ ಒಂದು ನುಡಿ ಇದು. ಎಲ್ಲ ಕಾಯಿಲೆಗಳಿಗೂ ಅಷ್ಟೇನ್ರಿ. ಈಗ ಮಕ್ಕಳಿಗೆ, ಪ್ರತಿ ಚಿಕ್ಕ ಮಕ್ಕಳಿಗೆ, ಮಕ್ಕಳು ಹೆರಿಗೆ ಆಗುತ್ತೆ, 9 ತಿಂಗಳು ತುಂಬಿರ್ತವೆ ಮಕ್ಕಳಿಗೆ, ಈ ಬಾಲಗ್ರಹ ಅಂಥದ್ದು ಇಂಥದ್ದು ಅಂತ ಎಲ್ಲ ಆಗುತ್ತೆ. ಇಂಥವೆಲ್ಲವಕ್ಕೂ ಕೂಡ ಒಟ್ಟಾರೆ ಯಾವುದೇ ಕಾಯಿಲೆ ಬರಲಿ, ಯಾರಿಗೇ ಆಗಿರಲಿ, ಬಂದು ಮೊದಲು ಇಲ್ಲಿ ಮಲಗಿ ಆಸ್ಪತ್ರೆಗೆ ಹೋಗ್ತಾರೆ. ಇದು ಹಿಂದಿನಿಂದ ನಡ್ಕೊಂಡ್ಬಂದಿರೋ ಪದ್ಧತಿ ಇದು. ಇಲ್ಲಿ ಈಗ ಇಲ್ಲಿಗೆ ಬರಬೇಕು ಅಂದ್ರೆ ಹೇಗೆ ಬರಬೇಕು ಗುರುಗಳೇ? ಇಲ್ಲಿಗೆ ಬರಬೇಕು ಅಂತಂದರೆ ಉತ್ತರ ಕರ್ನಾಟಕ ಕಡೆಯಿಂದ ಬರತಕ್ಕಂಥವರು ಬಳ್ಳಾರಿಗೆ ಬಂದು ಬರ್ಬೋದು, ಇಲ್ಲ ದಾವಣಗೆರೆಗೆ ಬಂದು ಬರ್ಬೋದು. ದಾವಣಗೆರೆಯಿಂದ ಹೊಸದುರ್ಗ, ಶ್ರೀರಾಮಪುರ, ಹಂದನಕೆರೆ. ಬಳ್ಳಾರಿ ಕಡೆಯಿಂದ ಬಂದರೆ ಇದು ಚಳ್ಳಿಕೆರೆ, ಹಿರಿಯೂರು, ಉಳಿಯಾರು, ಹಂದನಕೆರೆ. ಮೈಸೂರು ಕಡೆಯಿಂದ ಬಂದವರು ತಿಪ್ಟೂರಿಗೆ ಬಂದು ಅಥವಾ ಅರಸೀಕೆರೆಗೆ ಬಂದು ಬರ್ಬೋದು. ಮತ್ತು ಬೆಂಗಳೂರು ಕಡೆಯಿಂದ ಬಂದವರು ತುಮಕೂರು ಈ ಕಡೆಯಿಂದ ಬರ್ಬೋದು. ಈ ಮಂಗಳೂರು ಆ ಕಡೆಯಿಂದ ಬರೋರು ಕೂಡ ಹಾಸನ ಮಾರ್ಗದಿಂದ ಬರ್ಬೋದು. ಈ ಕಡೆ ಹೆಚ್ಚು ಅವ್ರಿಗೆ ಅಕಸ್ಮಾತ್ ಗೊತ್ತಾಗಲಿಲ್ಲ ಅಂದರೆ ಫೋನ್ ಮಾಡಿದರೆ ಅವರಿಗೆ ಲೊಕೇಶನ್ನು ಕಳಿಸ್ಕೊಡ್ತೀವಿ. ಮತ್ತು ಆ ವಿಳಾಸವನ್ನು ಕೂಡ ನಾವು ಕ್ಲೀನಾಗಿ ಒಂದು ವ್ಯವಸ್ಥಿತವಾಗಿ ಹೇಳ್ತೀವಿ. ಅವರಿಗೆ ಬಂದಂಥವರಿಗೆ ಪ್ರಸಾದದ ವ್ಯವಸ್ಥೆನೂ ಕೂಡ ಇದೆ, ವಸತಿನೂ ಕೂಡ ಅನುಕೂಲತೆ ಇದೆ. 30-35 ವರ್ಷದಿಂದಲೂ ನಾವು ಈ ದೇವರ ಬಗ್ಗೆ ಎಲ್ಲ ನೋಡ್ತಾ ಇದ್ದೀವಿ. ನಾವು ಭಾಳ ಕಷ್ಟದಲ್ಲಿದ್ದು, ಆ ಕಷ್ಟದಲ್ಲೆಲ್ಲ ಬಂದು ಸ್ವಾಮಿ ಸನ್ನಿಧಿ ಹೋಗ್ಕು, ನಮ್ಮ ಅಣ್ಣಗಳು, ನನ್ನ ತಮ್ಮಗಳು
ಎಲ್ಲರೂ ಇದರಿಂದಲೇ ಮುಂದುವರ್ಕೊಂಡ್ರು. ಅವ್ರಿಗೆಲ್ಲ ಒಳ್ಳೇದಾಗೈತೆ. ಮಕ್ಕಳು ಮದುವೆ ಮಾಡಬೇಕು ಅಂತಿದ್ರು. ನನ್ನ ತಮ್ಮ ಮಗಳು ಮದುವೆ ಮಾಡಬೇಕು ಅಂತಿದ್ರು. ಆವಾಗ ಇಲ್ಲಿಗೆ ಬಂದು ಸ್ವಾಮಿ ಹತ್ರ ಪೂಜೆ ಮಾಡಿಸಿ ನೀರು ಹಾಕ್ಸ್ಕೊಂಡು ಕರ್ಕೊಂಡೋದು. 12 ಸೋಪಾನದ ಬಾವಿ ಅಂತ ಇದೆ, ಅದರಲ್ಲಿ ಹೋಗಿ ನನ್ನ ತಂಗಿ ಸೊಸೆಗೆ ಪೂಜೆ ಮಾಡಿಸಿ ನೀರು ಹಾಕ್ಸಿದ್ದು. ಅವಳಿಗೂ ಗಂಡು ಮಗು ಆಯಿತು. ನನ್ನ ಮಕ್ಕಳಿಗೂ ಇಬ್ಬರಿಗೂ ಗಂಡು ಮಕ್ಕಳಾಗಿದ್ದಾವೆ. ಇಬ್ಬರಿಗೂ ಒಳ್ಳೇದಾಗೈತೆ. ಇಬ್ಬರು ಸೊಸೆಯರು ಬಂದಿದ್ದಾರೆ, ಚೆನ್ನಾಗಿದ್ದೀವಿ. ಎಲ್ಲದರಲ್ಲೂ ಅನುಕೂಲ ಮಾಡಿದ್ದಾರೆ ಸ್ವಾಮಿ. ಯಾರೇ ಕೇಳಿದ್ರು ನನಗೆ ಅದು ಅವನ ಮಹಿಮೆನೇ ಹೇಳ್ಬೇಕು ಅನ್ನೋ ಅಷ್ಟು ಆಸೆ ಆಗುತ್ತೆ ನನಗೆ. ಅಷ್ಟು ಇದರಲ್ಲಿ ಇಟ್ಕೊಂಡಿದ್ದಾರೆ. ಇಲ್ಲಿ ಪ್ರತಿ ಹುಣ್ಣಿಮೆಯ ದಿವಸ ವಿಶೇಷ ರೀತಿಯಲ್ಲಿ ಈ ಸರ್ಪದೋಷ ಇರತಕ್ಕಂಥವ್ರು, ಜಾತಕ ದೋಷ ಇರತಕ್ಕಂಥವ್ರಿಗೆ ಶಾಂತಿ ಕರ್ಮಾದಿಗಳನ್ನು ಈ ಕ್ಷೇತ್ರದಲ್ಲಿ ಆಚರಣೆಯನ್ನು ಮಾಡ್ತೀವಿ. ಇದೇ ಹುಣ್ಣಿಮೆಯ ಒಂದು ಮೂಲ ಪದ್ಧತಿ ಇಲ್ಲಿ.